ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ನಕ್ಸಲರನ್ನ ನಿಗ್ರಹಿಸಬೇಕು. ವರ್ಷಗಳಿಂದ ಜೀವನ ಮಾಡ್ತಾ ಇರೋ ಆದಿವಾಸಿಗಳನ್ನೆಲ್ಲ 3 ಕಿಲೋಮೀಟರ್ ಕುದುರೆಮುಖ ನ್ಯಾಷನಲ್ ಪಾರ್ಕಿನ ಒಳಗಡೆ ಹೋಗಬೇಕು. ಇಲ್ಲಿಂದ ಒಳಗೆ ಹೋಗೋದು. ಇಲ್ಲಿ ನ್ಯಾಷನಲ್ ಪಾರ್ಕ್ ಅಂತ ಒಂದು ಬೋರ್ಡ್ ಇದೆ ನೋಡಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನಕ್ಕೆ ಸ್ವಾಗತ ಅಂತ ಇದೆ. ಇದು ಸ್ವಲ್ಪ ರಿಸರ್ವ್ ಫಾರೆಸ್ಟ್ ಇದೆ. ಇದು ಶುರು ಇನ್ನು 3 ಕಿಲೋಮೀಟರ್ ಇದೆ ಕರೆಕ್ಟ್. ಇದೇ ರೋಡಲ್ಲಿ ಕಾಡಿನ ಪ್ರದೇಶದಲ್ಲಿದ್ದು ಅಲ್ಲಿಗೆ ಸವಲತ್ತು ಕೊಡಬೇಕು ಅಂತ ಹೇಳಿ ಸರ್ಕಾರವನ್ನು ಕೇಳ್ಕೊಂಡ್ವಿ. ನಕ್ಸಲೈಟ್ ಅಂತ ಹೇಳಿ ದೇಶದ್ರೋಹದ ಆರೋಪವನ್ನ ನಮ್ಮೆಲ್ಲ ಹೊರಿಸಿದ್ರು. ಸ್ನೇಹಿತರೆ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ಸ್ನೇಹಿತರೆ, ಹೌದು, ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿದ್ದೇವೆ. ಸ್ನೇಹಿತರೆ, ನಾವೆಲ್ಲರೂ ಒಂದ್ಸಲಿ ಅಣ್ಣಪ್ಪನಿಗೆ ನಮಸ್ಕಾರ ಮಾಡ್ತಾ, ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡ್ತಾ, ವೀರೇಂದ್ರ ಹೆಗ್ಡೆ ಅವ್ರಿಗೆ ಒಂದ್ಸಲ ನಮಸ್ಕಾರ ಮಾಡ್ತಾ ಸ್ನೇಹಿತರೆ ನಮ್ಮ ಕೆಲಸ ಶುರು ಮಾಡೋಣ. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು, ವಿಠಲ್ ಮಲೆಕುಡಿಯ ಅಂತ ಹೇಳಿ ಒಬ್ಬರು ಆದಿವಾಸಿಯವರು, ಮಲೆಕುಡಿಯ ಜನಾಂಗದ ಒಬ್ಬ ಹುಡುಗ, ವಿದ್ಯಾವಂತ, ಪದವೀಧರ, ಅವರ ಒಂದು ಸಂದರ್ಶನಕ್ಕೆ ಅಂತ ಹೇಳಿ ನಾವಿಲ್ಲಿ ಬಂದಿದ್ದೇವೆ. ಜೊತೆಗೆ ಮಲೆಕುಡಿಯ ಜನಾಂಗದವರ ಬದುಕು ಹೇಗಿರುತ್ತೆ, ಅವರ ಆಚರಣೆಗಳೇನು, ಅವರ ಕಥೆಗಳೇನು ಅಂತ ಕೇಳೋಕ್ಕೆ ಅಂತ ಬಂದಿದ್ದೀವಿ. ಸ್ನೇಹಿತರೆ, ಈಗ ಸುಮಾರು ಒಂದು 10-11 ವರ್ಷಗಳ ಹಿಂದೆ ಆ ಹುಡುಗನನ್ನು, ಆ ವಿಠಲ್ ಮಲೆಕುಡಿಯ ಅನ್ನುವ ಆ ಹುಡುಗನನ್ನು, ಉತ್ಸಾಹಿ, ತುಂಬ ಕನಸುಗಳಿದ್ದಂತಹ, ತನ್ನ ಸಮುದಾಯದ ಮೇಲೆ, ತನ್ನ ಆದಿವಾಸಿ ಜನಾಂಗದ ಮೇಲೆ ಆಗ್ತಿದ್ದಂತಹ ಒಂದು ಅಟ್ರಾಸಿಟೀಸ್ ಅಥವಾ ಒಂದು ದೌರ್ಜನ್ಯವನ್ನು ಪ್ರಶ್ನಿಸೋದಕ್ಕೆ ಆ ಹುಡುಗನನ್ನು ನಕ್ಸಲ್ ಅಂತ ಹೇಳಿ ಹಣೆಪಟ್ಟಿ ಕಟ್ಟಿ ಆ ಹುಡುಗನಿಗೆ ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಟಿತ್ತು ಒಂದು ವ್ಯವಸ್ಥೆ. ಆದರೆ ಕೋರ್ಟು, ನಮ್ಮಲ್ಲಿ ಇನ್ನೂ ನ್ಯಾಯ ಇನ್ನೂ ಜೀವಂತವಾಗಿದೆ ಅಂತ ಹೇಳೋಕ್ಕೆ ಕೋರ್ಟು ಆತನನ್ನು ಬಿಡುಗಡೆ ಮಾಡಿ ಆತ ನಿರ್ದೋಷಿ ಅಂತ ಹೇಳಿ ಆತನಿಗೆ ಒಂದು ನಿರಾಳ ತಂದು ಕೊಡ್ತು. ಸ್ನೇಹಿತರೆ, ಎಸ್, ಬನ್ನಿ, ಆ ಹುಡುಗ ಈಗ ಪ್ರಜಾವಾಣಿಯ ಎಂಪ್ಲಾಯಿ, ನೌಕರ, ಜರ್ನಲಿಸ್ಟ್, MA ಪದವೀಧರ ವಿಠಲ್ ಮಲೆಕುಡಿ ಅವ್ರ ಜೊತೆಗೆ ನಾವು ಅವ್ರ ಊರಿಗೆ ಹೋಗೋಣ. ಮಲೆಕುಡಿಯ ಒಂದು ಗ್ರಾಮಕ್ಕೆ, ಕುತ್ಲೂರು ಅಂತ ಹೇಳಿ ನಾವು ಧರ್ಮಸ್ಥಳದಿಂದ ಸುಮಾರು ಒಂದು 45 ಕಿಲೋಮೀಟರ್ ಆಗುತ್ತೆ. ಬೆಳ್ತಂಗಡಿ, ನಾರಾವಿ ಎಲ್ಲ ದಾಟ್ಕೊಂಡು ಹೋಗ್ಬೇಕು. ಸ್ನೇಹಿತರೆ, ನಾವು ಇವತ್ತು ಕಾರ್ ಕೂಡ ತಂದಿಲ್ಲ, ಬಸ್ಸಲ್ಲೇ ಅವ್ರು ಹೇಗೆ ಟ್ರಾವೆಲ್ ಮಾಡ್ತಾರೆ ಅದೇ ಥರ ಓಡಾಡೋಣ ಅಂತ ಬಂದಿದ್ದೀವಿ. ಸ್ನೇಹಿತರೆ, ಏನಂತ ಸರಿ, ಅದ್ರ ಜೊತೆಗೆ ಇತ್ತೀಚೆಗೆ ಒಂದು ಸಿನಿಮಾ ಬಂತು, 1920-21 ಅಂತ. ಪೇಂಟಿಯಿಂದ ಮಗಳು ಬಂದಿದ್ದಾಳೆ ಸ್ವಾಮಿ. ಊರೊಳಗೆ ಯಾರೇ ಬರಬೇಕು ಅಂದ್ರೂ ಪರ್ಮಿಷನ್ ತಗೊಂಡು ಬರಬೇಕು ಅಂತ ಹೇಳಿರ್ಲಿಲ್ವಾ? ಮನ್ಸೂರಿ ಅವರು ಅದರ ನಿರ್ದೇಶನ ಮಾಡಿದ್ರು. ಆ ಸಿನಿಮಾ ಕೂಡ ಇವರ ಕಥೆಯನ್ನ ಆಧರಿಸಿ ಮಾಡಿದಂತ ಸಿನಿಮಾ. ಸುಮಾರು ಜನ ನೋಡಿರ್ಬೋದು, ಅದನ್ನ ಮೊನ್ನೆ ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ಇತ್ತು. ಹೌದು, ಹಾಗಾಗಿ ಆ ಸಿನಿಮಾ ನೋಡಿದ್ರು ಕೂಡ ಸಂತೋಷ. ತಾವು ನೋಡಿಲ್ಲ ಅಂದ್ರೂ ಕೂಡ ತುಂಬ ಫ್ರೆಶ್ ಆಗಿ ನೋಡಿ ಅಂತ ಕೇಳಿಕೊಂಡು, ವೆಲ್ಕಮ್ ಟು ದಕ್ಷಿಣ ಕನ್ನಡ ಜಿಲ್ಲೆ ಕುತ್ಲೂರಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಮಲೆಕುಡಿಯರ ಬದುಕಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ. ಹಾಗೆ ಬೇಲ್ ಸಿಗದಿದ್ರು ಪರವಾಗಿಲ್ಲ, ಒಂದು ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಕೋರ್ಟ್ನಿಂದ ಪರ್ಮಿಷನ್ ತಗೊಳ್ಳಿ ಸರ್. ಸ್ನೇಹಿತರೆ, ನೋಡಿ, ಇವರೇ ನಮ್ಮ ವಿಠಲ್ ಮಲೆಕುಡಿ ಅವರು. ಸರ್, ಶುಭೋದಯ ಸರ್, ಹೇಗಿದ್ದೀರಿ ಸರ್? ಎಸ್, ಈಗ ನಿಮ್ಮೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ಹೌದು, ಖಂಡಿತ. ಎಸ್, ನಮಗೋಸ್ಕರ ಅವರು ರಾತ್ರಿ ಹೊರಟಲ್ಲಿಂದ ಪ್ರಜಾವಾಣಿ ಆಫೀಸಲ್ಲಿ ಕೆಲಸ ಮುಗಿಸಿ ಅಲ್ಲಿಂದ ಬಸ್ ಹತ್ತಿ ಬಂದಿದ್ದಾರೆ. ಸ್ನೇಹಿತರೆ, ನಾವು ಇಲ್ಲಿಂದ ಮತ್ತೆ ಮುಂದಕ್ಕೆ ಸುಮಾರು ಎಷ್ಟು ಕಿಲೋಮೀಟರ್ ಸರ್? 40 ಕಿಲೋಮೀಟ್ರು. 40 ಕಿಲೋಮೀಟರ್ಸ್. ಸೊ 1 ಅವರ್ ಅಂತೂ ಆಗುತ್ತೆ. ಎಸ್, ಬನ್ನಿ, ಇನ್ನೊಂದು ಅವರ್ ಬಸ್ ಜರ್ನಿ ಮಾಡಿ ಇವ್ರೂರು ತಲುಪಬೇಡ. ಎಸ್ ಸರ್, ವಾಕಿಂಗ್ ಏನಾರು ಇದೆಯಾ ನಿಮ್ಮೂರಿಗೆ? ವಾಕಿಂಗ್ ಇದೆ, ಆಟ ಹೋಗುತ್ತೆ, ಸದ್ಯಕ್ಕೆ ಹೋಗುತ್ತೆ. ಸದ್ಯಕ್ಕೆ ಜೋರು ಮಳೆ ಬಂದ್ರೆ ಅಂತೂ ಹೋಗಲ್ಲ, ಈಗ ಸಮಸ್ಯೆ ಇಲ್ಲ. ಓಕೆ, ಹೋಗೋಣ ಸರ್. ಥ್ಯಾಂಕ್ ಯು. ಬನ್ನಿ, ನಮ್ಮ ಈ ಕರಾವಳಿ ಭಾಗದ ಸೂಪರ್ ಫಾಸ್ಟ್ ಬಸ್ ಒಂದು ರೆಡಿ ಇದೆ. ಸೊ ಈ ಬಸ್ಗಳು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗುತ್ತೆ. ಸೊ ನಾವು ತುಂಬ ಭಯ ಫಾಸ್ಟಾಗಿ ಹೋದರೆ. ಬನ್ನಿ, ಈ ಬಸ್ಸಲ್ಲಿ ನಾವು ಹೋಗೋಣ ಮುಂದಕ್ಕೆ. ಬನ್ರಪ್ಪ, ಏನತ್ಯ ಹತ್ಬಿಡು. ಈ ಗೌರ್ಮೆಂಟ್ ಬಸ್ಗಳು ನಮ್ಗೆ ಆ ಕಡೆ ಇಲ್ಲ, ಬೆಳ್ತಂಗಡಿ ತನಕ ಸಿಗುತ್ತೆ ನಿಮಗೆ. ಅಲ್ಲಿಂದ ನಾರಾವಿ, ಕಾರ್ಕಳ ಆ ಕಡೆ ಹೋಗಿದ್ರೆ ಪ್ರೈವೇಟ್ ಬಸ್ಗಳಿಗೆ. ಸೊ ಇದು ಕಾರ್ಕಳ ರೂಟ ನಾವು ಹೋಗೋದೀಗ. ಈಗ ತಮ್ಮ ಊರ ಹೆಸರು ಸರ್? ನಮ್ಮ ಗ್ರಾಮ ಪಂಚಾಯತ್ ಬಂದು ನಾರಾವಿ ಗ್ರಾಮ ಪಂಚಾಯತ್ ಬರುತ್ತೆ. ಊರು ಕುತ್ಲೂರು. ಅದು ನ್ಯಾಷನಲ್ ಪಾರ್ಕ್ ಒಳಗಡೆ ಇರೋದು, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಳಗಡೆ. ಈಗ ನಾವು ನಾರಾವಿಯಿಂದ ನೋಡಿದ್ರೆ 12 ಕಿಲೋಮೀಟರ್ ದೂರ ಇದೆ ಅದು. ನಾರಾವಿಯಿಂದ ಕುತ್ಲೂರು. ನಾರಾವಿಯಿಂದ ಕುತ್ಲೂರು ನನ್ನ ಮನೆಗೆ 12 ಕಿಲೋಮೀಟರ್ ದೂರ ಇದೆ. 3 ಕಿಲೋಮೀಟರ್ ಕುದುರೆಮುಖ ನ್ಯಾಷನಲ್ ಪಾರ್ಕಿನ ಒಳಗಡೆ ಹೋಗ್ಬೇಕು. ಇನ್ನೊಂದು 3 ಕಿಲೋಮೀಟರ್ ರೋಡ್. ನಾವು ರೋಡ್ಗೆ ಬರ್ಬೇಕಂದ್ರೆ, ಬಸ್ ಹಿಡಿಬೇಕಂದ್ರೆ ಒಟ್ಟು 6 ಕಿಲೋಮೀಟರ್ ದೂರಕ್ಕೆ ಅಲ್ಲಿಂದ ಬರ್ಬೇಕು ನಾವು. ಅಂದ್ರೆ 3 ಕಿಲೋಮೀಟರ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ದಾಟಬೇಕು. ಅದಕ್ಕೆ ಪರ್ಮಿಷನ್ಸ್ ಇದೆಯಾ ನಾವು ಓಡೋಕ್ಕೆ? ಅಲ್ಲ, ನಾವು ಅಲ್ಲಿನ ಮೂಲ ನಿವಾಸಿಗಳಾಗಿರೋದ್ರಿಂದ ಬಿಡ್ತಾರೆ. ಈಗ ನಾವು ಹೊರಗಡೆ ಅವರು ಸಮಸ್ಯೆ ಇಲ್ಲ. ನಿಮ್ಮ ಜೊತೆ ಬಂದರೆ ಬಿಡ್ತಾರೆ? ಬಿಡ್ತಾರೆ. ನಾವು ಒಬ್ಬರೇ ಬಂದರೆ ಬಿಡ್ತಾರೆ. ಬಟ್ ಬೇರೆ ಪ್ರವಾಸೋದ್ಯಮ ಆ ರೀತಿಯಾಗಿ ಸ್ವಲ್ಪ ಕಷ್ಟ. ಅದು ನಿಮ್ಮ ಮನೆಗೆ ಬರ್ತೀವಿ ನಾವು ಸಪ್ರೇಟ್ ಬಂದಿದ್ರೆ? ಇಲ್ಲ, ಈ ಅಂಥದ್ದೇನು ಸಮಸ್ಯೆ ಇಲ್ಲ. ಈಗ ಅಂಥದ್ದೇನು ಸಮಸ್ಯೆ ಇಲ್ಲ. ಓಕೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನಕ್ಕೆ ಬರುತ್ತದೆ. ಓಕೆ, ಅಭಯಾರಣ್ಯ. ಎಷ್ಟು ಪಾಪ್ಯುಲೇಷನ್ ಇದೆ ನಿಮ್ಮೂರಲ್ಲಿ? ಕುತ್ಲೂರಿನಲ್ಲಿ ಆ ಪ್ರದೇಶದಲ್ಲಿ ಒಂದು 30 ಕುಟುಂಬ ಇದೆ. ಬೇರೆ ನಾವೂರು ಅಂತ ಬರುತ್ತೆ, ಬೆಳ್ತಂಗಡಿಯಿಂದ ಈ ಕಡೆ ಹೋಗಿ ಸುಮಾರು 11 ಗ್ರಾಮಗಳು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ ಬರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಬಾರ್ಡ್ರು ಬರುತ್ತೆ.
ಅಲ್ಲೊಂದು ಸುಮಾರು 400 ಕುಟುಂಬ ಇದೆ ಸಾಧಾರಣ ಒಟ್ಟು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗಡೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದು. ಹಾಂ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದು 400 ಕುಟುಂಬ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಇರ್ತದೆ. ಓಕೆ. ಈಗಲೂ ಇದೆ. ಬಹುತೇಕ ಎಲ್ಲರೂ ಇದೇ ಸಮಸ್ಯೆ ಅನಿಸುತ್ತೆ, ಒಂದೇ ಸಮಸ್ಯೆ. ಹಾಂ, ಒಂದು ಅಲ್ಲಿಗೆ ಹೋಗೋದು ಸಮಸ್ಯೆ. ನಾವು ಮೂಲಭೂತ ಸೌಕರ್ಯ ನೋಡಿದರೆ ಅದೇ ವಿದ್ಯುತ್ತು ಅಂಥದ್ದು ಇಲ್ಲ. ಇವತ್ತು ಸೋಲಾರು ಅಂಥದ್ದೆಲ್ಲ ಇರೋದಷ್ಟೇ. ಸೊ ಎಲೆಕ್ಟ್ರಿಸಿಟಿ ಇಲ್ಲ ನಿಮಗೆ? ಇಲ್ಲ. ಕೆಲವೊಬ್ರು ನೀರು ಜಾಸ್ತಿ ಇದ್ದವರು ಏನು ಮಾಡಿದ್ದಾರೆ, ಮೋಟ್ರ್ ಇಟ್ಕೊಂಡಿದ್ದಾರೆ, ನೀರಿನ ಮೋಟ್ರು. ಅಲ್ಲಿ ಕರೆಂಟು ಜನ್ರೇಟ್ ಆಗುತ್ತೆ, ಅದನ್ನೇ ಯೂಸ್ ಮಾಡ್ತಾರೆ. ಬಹುತೇಕ ಮನೆಗಳಲ್ಲಿ ಸೋಲಾರ್ ಇದೆ. ಸೋಲಾರೇ? ಸೋಲಾರ್. ಈಗ ನೀವು ಪ್ರಜಾವಾಣಿ ಎಂಪ್ಲಾಯ್? ಹೌದು, ರಿಪೋರ್ಟರ್. ಹಾಂ, ರಿಪೋರ್ಟ್ ಮತ್ತು ಸಬ್ ಎಡಿಟ್ರು. ಮೊದಲು ತುಮಕೂರಲ್ಲಿದ್ವಿ, ಜಾಯ್ನ್ ಆಗಿರೋದು ತುಮಕೂರಿಗೆ. ಆನಂತರ ಈಗ ಸದ್ಯ ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲೇ? ಹೌದು. ಅಂದರೆ ನೀವು ಫೀಲ್ಡ್ಗೆ ಹೋಗಿ ರಿಪೋರ್ಟ್ ಮಾಡ್ತೀರಿ? ಇಲ್ಲ, ಸದ್ಯಕ್ಕೆ ಡೆಸ್ಕಲ್ಲಿ ಇದ್ದೀವಿ. ನಮ್ಮ ಆಫೀಸಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಯಾವುದಾದ್ರೂ ಒಂದು ಜಿಲ್ಲೆಯ ಪೇಜ್ಗಳನ್ನು ಹಾಕಿಡಿದ್ರೆ ಅದನ್ನು ಎಡಿಟ್ ಮಾಡಿ ಪೇಜ್ ಮಾಡುವಂಥದ್ದು ಜವಾಬ್ದಾರಿ ಇದೆ. ಅಂದರೆ ಏನು ಸುದ್ದಿ ಯಾರು ಕಳಿಸ್ತಾರೆ ಅದನ್ನ ನೀವು? ಹಾಂ, ಹೌದು, ಜಿಲ್ಲೆಯಿಂದ ಕಳಿಸ್ತಾರೆ ಮತ್ತು ತಾಲೂಕು ಕೇಂದ್ರಗಳಿಂದ ಕಳಿಸ್ತಾರೆ ಸ್ಟ್ರಿಂಜರ್ಸ್ಗಳು. ಅದನ್ನು ಪ್ರಜಾವಾಣಿಗೆ ಬೇಕಾದಾಗೆ ಎಡಿಟ್ ಮಾಡಿ ಅನಂತರ ಅದನ್ನು ಪೇಜ್ ಮಾಡಿ ಕೊಡುವಂಥದ್ದು. ಈ ಎಮ್ಮೆ ಜರ್ನಲಿಸಮ್? ಎಮ್ಮೆ ಯಾವುದು? ಜರ್ನಲಿಸಮ್. ಜರ್ನಲಿಸಮ್. ಹೌದು. ನಿಮ್ಮೂರಿಗೆ ನೀವೇ ಮೊದಲ ಪದವೀಧರ? ಹಾಂ, ಹೌದು. PUC ಗೆಲ್ಲ ಹೋದವರು ಇದ್ದಾರೆ. ಮತ್ತು ಭಾಳಷ್ಟು ಜನ ಹಾಸ್ಟೆಲಲ್ಲಿದ್ದು ಓದಬೇಕಾಗುತ್ತೆ. ಹಾಗಾಗಿ ಒಂದಷ್ಟು ಜನ PUC ಗೆ ಮಾಡಿದ್ದಾರೆ. ಇನ್ನೊಂದಿಬ್ಬರು ಪದವಿ ಮಾಡಿದವರು ಇದ್ದಾರೆ. ಹಾಂ, ಹೌದು. ಈಗ ಓದ್ತಾ ಇದ್ದಾರೆ ಎಲ್ಲರೂ. ಸಣ್ಣ ಮಕ್ಕಳೆಲ್ಲ ಹಾಸ್ಟೆಲಲ್ಲಿದ್ದು ಮತ್ತು ಸಂಬಂಧಿಕರ ಮನೆಯಲ್ಲಿದ್ದು ಓದ್ತಾರೆ ಈಗಲೂ ಓದ್ತಾರೆ. ಹೌದು. ಕುತ್ಲೂರಲ್ಲಿ ಶಾಲೆ ಇದೆಯಾ? ಕುತ್ಲೂರಿನಲ್ಲಿ ಶಾಲೆ ಇದೆ. ಅಲ್ಲಿ ಬರಬೇಕು ಅಂತಂದರೆ ಪ್ರತಿದಿನ ಬಂದು ಹೋಗ್ಲಿಕ್ಕಾಗಲ್ಲ. ಅಲ್ಲಿ ಇನ್ನೊಂದು ಶಾಲೆ, ಆಶ್ರಮ ಶಾಲೆ ಇದೆ, 1ರಿಂದ 8ನೇ ತರಗತಿವರೆಗೆ ಅಲ್ಲಿದೆ. ಒಂದಷ್ಟು ಮಕ್ಕಳು ಅಲ್ಲಿ ಓದ್ತಾರೆ. ಮತ್ತು ಈಗ ಬೆಳ್ತಂಗಡಿ ಅಲ್ಲೆಲ್ಲ ತಾಲೂಕು ಕೇಂದ್ರಕ್ಕೆ ಬಂದು ಅಲ್ಲಿ ಹಾಸ್ಟೆಲಲ್ಲಿದ್ದು ಅಲ್ಲೂ ಓದ್ತಾರೆ. ಆ ರೀತಿ ಓದ್ತಾರೆ. ನಾನು ಹಾಗೆ 1ರಿಂದ PUC ನಾನು ಪಟ್ಟೂರು ಅಂತ ಅಲ್ಲಿ ಅಜ್ಜಿ ಮನೆಯಲ್ಲಿದ್ದು ಓದಿರೋದು. ಡಿಗ್ರಿಗಷ್ಟೇ ನಾನು ಮನೆಯಿಂದ ಹೋಗಿ ಬರುತ್ತಾ ಮಾಡಿರೋದು. ಮತ್ತು MA ಗೆ ಮತ್ತೆ ಹಾಸ್ಟೆಲ್ ಸೇರ್ಕೊಂಡು ಅಲ್ಲಿ ಮಂಗಳೂರು ಯೂನಿವರ್ಸಿಟಿಗೆ ಮಾಡಿರೋದು. ಇವರು ಬಸ್ ನಿಲ್ಲದೇ ಇಲ್ಲ ಒಂದು ಸೆಕೆಂಡ್. ಎಲ್ಲರೂ ಒಂಥರ ನಮ್ಮದು ಲಗೇಜ್ ಸರಿ ಬಿಟ್ರು. ಇದು ನಾರಾವಿನ? ಏನು ವಿಶೇಷ ನಾರಾವಿದ? ನಾರಾವಿ ನಾವು ಏನೇ ವಸ್ತು ತಗೋಬೇಕು ಅಂದರೂ ಇಲ್ಲಿಗೆ ಬರ್ತೀವಿ. ಇಲ್ಲಿಂದ ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಬಸ್ ಸಿಗುತ್ತೆ. ಆ ಕಡೆ ಕಾರ್ಕಳ ಹೋಗುತ್ತೆ, ಈ ಕಡೆ ಹೋದ್ರೆ ಧರ್ಮಸ್ಥಳ ಹೋಗುತ್ತೆ. ಇದು ಧರ್ಮಸ್ಥಳ ರೋಡು, ಇದು ಕಾರ್ಕಳ ರೋಡು. ಹೌದು. ಈ ಕಡೆ ಗ್ರಾಮ ಪಂಚಾಯತ್ ಸಿಗುತ್ತೆ. ಹಾಂ. ಮತ್ತು ಆ ಕಡೆಗೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಆ ಕಡೆಗೆ ಇದೆ. ಓಕೆ. ಮೂಡುಬಿದ್ರೆ ನಾರಾವಿ. ಅಂದರೆ ಇದು ಹೋಬಳಿ ಸೆಂಟ್ರ್ ಅದು? ಹೌದು. ಒಂಥರ ಈ ಕಡೆ ಇನ್ನು ಈ ಕಡೆ ಹೋದ್ರೆ ಕಾರ್ಕಳ ಬರುತ್ತೆ. ಇದೊಂದು ಗಡಿ ಪ್ರದೇಶ. ಈ ಕಡೆ ಈದು ಬರುತ್ತೆ, ಈ ಕಡೆ ಕಾರ್ಕಳ, ಈ ಕಡೆ ಶಿರ್ತಾಡಿ, ಆ ಕಡೆ ಎಲ್ಲ ಬರುತ್ತೆ. ಓಕೆ. ಓಕೆ. ಅಂದರೆ ನಿಮ್ಮ ಊರಿಗೆ ಪೇಟೆ ಆಕ್ಸೆಸ್ ಅಂದರೆ ಈ ಊರು? ಹಾಂ, ಇವರು ನಾರಾವಿ. ಓಕೆ. ಓಕೆ, ನೈಸ್. ಈಗ ಇಲ್ಲಿಂದ ಎಷ್ಟು ದೂರ ನಿಮ್ಮ ಊರು? ಕುತ್ಲೂರು 12 ಕಿಲೋಮೀಟರ್ ಇದೆ. ಮನೆಗೆ 12 ಕಿಲೋಮೀಟರ್. ಮನೆಗೆ 12 ಕಿಲೋಮೀಟ್ರು. ಸೊ ಈ ಮುಂದಿನ ಟ್ರಾನ್ಸ್ಪೋರ್ಟು ಇನ್ನೂ ಆಟೋ ರಿಕ್ಷಾದಲ್ಲಿ ಹೋಗ್ಬೇಕು. ಆಟೋ ಹುಡುಕ್ಬೇಕು ಈಗ? ಓಕೆ. ಅದಕ್ಕೆ ಮೊದಲು ಸ್ವಲ್ಪ ಏನಾದ್ರು ಹೊಟ್ಟೆಗೆ ಹಾಕೊಂಡು ಹೋಗ್ಬಿಡ? ಖಂಡಿತ. ಎಸ್, ಬನ್ನಿ. ಎಸ್. ಏನು ತಮ್ಮ ಹೆಸರು? ಕೃಷ್ಣ ಬಿ ದೇವಾಡಿಗ. ಕೃಷ್ಣ ಬಿ ದೇವಾಡಿಗ. ಓಕೆ. ಕೃಷಿಕರ? ಕೃಷಿಗಲ್ಲ, ಕೂಲಿ ಕೆಲಸ. ಹಾಂ, ನಿಮ್ಗೆ ಕೆಲಸ ಕೊಟ್ಟದ? ಥ್ಯಾಂಕ್ಸ್, ನೀವು ಕಲಾ ಮಧ್ಯ ಮಾಡ್ತಿರ್ದಕ್ಕೆ. ಆಗಲಿ, ಬರ್ತೇವೆ. ಥ್ಯಾಂಕ್ ಯು. ವಿಠಲ್, ಏನು ಮಾಡ್ತಾ ಇದ್ದೀವಿ ಇಲ್ಲಿ? ಈಗ ಸ್ವಲ್ಪ ತರಕಾರಿ ತಗೊಂಡು ಹೋಗ್ತಾ ಇದ್ವಿ. ತರಕಾರಿ ಶಾಪಿಂಗ್? ಹೌದು. ನಿಮ್ಮ ಮನೆಗೆ? ಹೌದು. ಓಕೆ. ಅಲ್ಲೆಲ್ಲ ಅಂಗಡಿ ಇಲ್ವಾ? ಅಲ್ಲಿ ಇನ್ನೆಲ್ಲೂ ಸಿಗಲ್ಲ. ಹಾಂ. ಬಂದರೆ ಇಲ್ಲಿಗೆ ನಾರಾವಿಗೆ ಬರಬೇಕು, ತಗೊಂಡು ಹೋಗ್ತೀವಿ. ತಗೊಂಡು ಹೋಗ್ತೀರಿ? ಹೌದು. ಸೊ ಇದು ನಿಮ್ಮ ನಾರಾವಿ ಗ್ರಾಮ ಪಂಚಾಯತ್. ಹಾಂ, ಹೌದು. ಓಕೆ. ನಿಮ್ಮ ಊರು ಬರೋದು ಈ ಪಂಚಾಯತ್? ಈ ಪಂಚಾಯತಿಗೆ ಬರುತ್ತೆ. ಗ್ರಾಮ ಕುತ್ಲೂರು ಪಂಚಾಯತ್ ಇರೋದು ನಮ್ಮ ಇಲ್ಲಿ ಈ ಸೆಂಟ್ರಲ್ಲಿ. ಹೌದು. ಓಕೆ. ಲ್ಯಾಂಡ್ ರೆಕಾರ್ಡ್ಸ್ ಎಲ್ಲ ಇಲ್ಲಿ? ಹಾಂ, ಇಲ್ಲಿ ಬರುತ್ತೆ. ಹಾಂ ಹಾಂ. ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ನಾರಾವಿ. ಹೌದು. ಓಕೆ. ಆ್ಯಕ್ಚುಲಿ ನಾವು ನಿಮ್ಮ ಊರಿಗೆ ಯಾಕೆ ಹೋಗ್ತಾ ಇದ್ದೀವಿ? ಈಗ ನಾವು ಯಾಕೆ ನಿಮ್ಮ ಊರಿಗೆ ಬರಬೇಕು? ಏನು ಯಾಕೆ ವಿಠಲ್ ಮಲೆ ಕೊಡಿ ನಾನು ಮೀಟ್ ಮಾಡಬೇಕು? ಬಹುಶಃ ನೀವು ಕರ್ನಾಟಕದಲ್ಲಿ ಎಲ್ಲೂ ಒಂದು ಕಾಡಿನಲ್ಲಿ ಒಂದು
ಜನ ವಾಸಿಸ್ತಾ ಇದ್ದಾರೆ ಅಂತಂದರೆ ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇರ್ಬೋದು. ಕರ್ನಾಟಕದಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾಡಿನಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಒಂದು ಸಮುದಾಯ ಮಲೆಕುಡಿ ಸಮುದಾಯ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಮತ್ತು ಕಾರ್ಕಳ ಆ ಬೆಲ್ಟ್ನಲ್ಲಿ ಏನಿದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ, ಅಲ್ಲಿ ಇಂಟೀರಿಯರ್ ತುಂಬ ಒಳಗಡೆ ಕಾಡು ಪ್ರದೇಶದಲ್ಲಿ ಅಲ್ಲಿ ಮಲೆಕುಡಿಯರು ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಒಂದು ವ್ಯವಸ್ಥಿತವಾದಂಥ ಮೂಲಭೂತ ಸೌಕರ್ಯಗಳಾಗಲಿ ಅಂಥದ್ದು ಯಾವುದೂ ಇಲ್ಲ. ಬಹುಶಃ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಕೂಡ ಇನ್ನೂ ನಾವು ಅದೇ ಸ್ಥಿತಿಯಲ್ಲಿದ್ದೇವೆ. ಒಂದಷ್ಟು ನಾವೇ ನಮಗೂ ಬೇಕಾದಕ್ಕಿರ್ತಕ್ಕಂಥ ರಸ್ತೆ ಅಥವಾ ವಿದ್ಯುತ್ ಬೇಕಾದಂತಹ ಕೆಲವೊಂದು ನಾವೇ ಮಾಡ್ಕೊಂಡಿದ್ವಿ, ವ್ಯವಸ್ಥೆ ನಾವೇ ಮಾಡ್ಕೊಂಡಿದ್ವಿ. ಸರ್ಕಾರ ನಮಗೆ ಇವತ್ತು ಕೂಡ ಅಲ್ಲಿ ಏನೋ ಒಂದು ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಇನ್ನೂ ಕೂಡ ಮಾಡಿಕೊಟ್ಟಿಲ್ಲ. ಅಂಥ ಒಂದು ಸ್ಥಿತಿ ಕರ್ನಾಟಕದ ಇಂಥ ಒಂದು ಕುಗ್ರಾಮದಲ್ಲಿ ಇದೆ ಅನ್ನೋದನ್ನು ನೋಡಲಿಕ್ಕೆ ಬೇಕಾದ್ರೆ ಇಲ್ಲಿ ಬರ್ಬೋದು. ಅದು ನೋಡೋಕೆ ಹೋಗ್ತಿದ್ದೀವಿ. ಅಂದರೆ ಒಂದು ಆದಿವಾಸಿ ಅಥವಾ ಒಂದು ಟ್ರೈಬಲ್ ಕಮ್ಯುನಿಟಿ ಹೇಗೆ ಬದುಕುತ್ತೆ ಅಂತ ನೋಡೋಕ್ಕೆ. ಕರ್ನಾಟಕದಲ್ಲಿ ಮಲೆಕುಡಿಯರು ಬಿಟ್ಟರು ಬೇರೆ ಬೇರೆ ಯಾರಿದ್ದಾರೆ ಆದಿವಾಸಿಗಳು? ಬರಬರಲ್ಲ, ಇಲ್ಲಿ ನಾಯಕ ಸಮುದಾಯ ಬರುತ್ತೆ ಮತ್ತು ಕೊರಗ ಸಮುದಾಯ ಬರುತ್ತೆ ಮತ್ತು ಮಲೆಕುಡಿ ಸಮುದಾಯ ಬರುತ್ತೆ. ಇಲ್ಲಿ ಈಗ ಪ್ರಸ್ತುತವಾಗಿ ಕಾಡಿನಲ್ಲೇ ಸ್ವಲ್ಪ ಜನಜೀವನ ಇದೆ ಅಂತ ಅದು ಮಲೆಕುಡಿಯವರು ಮಾತ್ರ. ಬೇರೆಲ್ಲರೂ ಕೂಡ ಸಿಟಿಯಲ್ಲಿ ಸ್ವಲ್ಪ ಜೀವನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಕಾಡನ್ನು ನಂಬಿ ಜೀವನ ಮಾಡ್ತಾ ಇರುವಂಥವ್ರು ಮಲೆಕುಡಿಯ ಸಮುದಾಯ. ಹೌದು. ಆಮೇಲೆ ನಿಮ್ಮನ್ನು ಯಾಕೆ ನಾವು ಭೇಟಿ ಮಾಡ್ಬೇಕು? ನಾವು ನೇರ ಮಲೆಕುಡಿಯ ಇದಕ್ಕೆ ಹೋಗ್ಬೋದಿತ್ತಲ್ಲ, ಯಾಕೆ ವಿಠಲ್ ಮಲೆಕುಡಿ ಜೊತೆ ಹೋಗ್ಬೇಕು? ಅದನ್ನು ಹೇಳೋದು ಸ್ವಲ್ಪ ಕಷ್ಟ. ಯಾಕೆ ಹೇಳಿ. ಒಂದು ಕಾಡಿನ ಪ್ರದೇಶದಲ್ಲಿದ್ದು ಅಲ್ಲಿನ ಮೂಲಭೂತ ವ್ಯವಸ್ಥೆಗೋಸ್ಕರ ನಾವು ಒಂದಷ್ಟು ಧ್ವನಿಯಾಗಿದ್ದೀವಿ. ಅಲ್ಲಿಗೆ ಸವಲತ್ತು ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನು ಕೇಳ್ಕೊಂಡ್ವಿ, ಈ ವ್ಯವಸ್ಥೆಯನ್ನು ಕೇಳ್ಕೊಂಡ್ವಿ. ನಮ್ಮ ಮೇಲೆ ನಕ್ಸಲೈಟ್ ಅಂತ ಹೇಳಿ ದೇಶದ್ರೋಹದ ಆರೋಪವನ್ನು ನಮ್ಮ ಮೇಲೆ ಹೊರಿಸಿದರು. ನನಗಿಂತ ಮೊದಲು ಕೂಡ ನನ್ನೂರಿನ ಒಂದಷ್ಟು ಜನ ಮೂಲಭೂತ ಸೌಕರ್ಯ ಕೊಡಿ, ರಸ್ತೆ ಕೊಡಿ, ವಿದ್ಯುತ್ ಕೊಡಿ, ಮತ್ತು ಪೊಲೀಸ್ ಕಿರುಕುಳ ನಿಲ್ಲಬೇಕು, ಆ ರೀತಿಯೆಲ್ಲ ಅರಣ್ಯ ಇಲಾಖೆಯ ಕಿರುಕುಳಗಳು ನಿಲ್ಲಬೇಕು, ಕಾಡೋತ್ಪತ್ತಿನ ಸಂಗ್ರಹ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು, ಯಾರು ತೊಂದರೆ ಮಾಡಬಾರ್ದು ಅಂತ ಹೇಳಿದಾಗ ಅವರನ್ನು ಈ ಪ್ರಭುತ್ವ ಟಾರ್ಗೆಟ್ ಮಾಡಿದೆ. ಅವರಿಗೆ ಒಂದಷ್ಟು ತೊಂದರೆಗಳನ್ನು ಕೊಟ್ಟಿದೆ. ಅವರು ಕೂಡ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತಾರೆ. ಅವರು ಕೂಡ ಅದೇ ಕೆಲವರು ಪೊಲೀಸ್ ದೌರ್ಜನ್ಯ, ಕೆಲವರು ಅರಣ್ಯ ಇಲಾಖೆ, ಒಟ್ಟು ದೌರ್ಜನ್ಯದ ಭಾಗವಾಗಿ ಅಲ್ಲಿ ಬದುಕಿ ಈಗಲೂ ಕೂಡ ನಾವು ರಾಷ್ಟ್ರೀಯ ಉದ್ಯಾನವನ್ನು ಬಿಟ್ಟು ಹೋಗೋದಿಲ್ಲ, ಅಲ್ಲೇ ಜೀವನ ಮಾಡ್ತೀವಿ, ನಮಗೆ ಅಲ್ಲೇ ವ್ಯವಸ್ಥೆ ಕೊಡಿ, ಇಲ್ಲಾಂತಂದರೆ ನಮ್ಮಷ್ಟಕ್ಕೆ ಬದುಕಲಿಕ್ಕೆ ಬಿಡಿ ಅನ್ನೋಂಥ ಆದಿವಾಸಿ ಮಲೆಕುಡಿ ಸಮುದಾಯ ಇವತ್ತು ಅಲ್ಲಿ ಇದೆ. ಹಾಗಾಗಿ ಅವರನ್ನು ಎಲ್ಲರೂ ಭೇಟಿ ಹಾಕ್ಲಿಕ್ಕೆ ಹೋಗ್ತಾ ಇದ್ವಿ. ಸೊ ನಿಮ್ಮ ನಕ್ಸಲ್ ಅಂತ ಹೇಳಿ ಕೇಸ್ ಹಾಕಿದ್ರು ನಿಮಗೆ? ಹೌದು, ದೇಶದ್ರೋಹದ ಆರೋಪವನ್ನು ಹಾಕಿದರು. 2012ರಲ್ಲಿ ಈ ಘಟನೆ ನಡೀತು. 2012ರಲ್ಲಿ ನಮಗೆ ದೇಶದ್ರೋಹದ ಕೇಸ್ ಬಿತ್ತು. 9 ವರ್ಷದ ನಂತರ ಕೇಸು ಖುಲಾಸೆ ಆಗಿತ್ತು. ಸೊ ನೀವು ನಕ್ಸಲ್ ಅಲ್ಲ ಅಂತ ಹೇಳಕ್ಕೆ 9 ವರ್ಷ ಬೇಕಾಯ್ತು? 1 ವರ್ಷ ಬೇಕಾಯಿತು. ನಮ್ಮ ಪಯಣ ಇಲ್ಲಿಂದ ಪ್ರಾರಂಭ ಮತ್ತೆ ಕುತ್ಲೂರಿಗೆ 12 ಕಿಲೋಮೀಟರ್ ಇದೆ, ಆಟೋ ಹೋಗುತ್ತೆ. ಹೌದು. ಓಕೆ. ಆದರೆ ಈ ಟಾರ್ ರೋಡ್ ಮುಗಿದೋಗುತ್ತೆ. ಒಂದು 6 ಕಿಲೋಮೀಟರ್ ಸಿಗುತ್ತೆ, 9 ಕಿಲೋಮೀಟರ್ ಸಿಗುತ್ತೆ ನಮಗೆ ಟಾರ್ ರೋಡ್. ಮತ್ತೆ 3 ಕಿಲೋಮೀಟ್ರು ಇದು ನ್ಯಾಷನಲ್ ಪಾರ್ಕ್ ಒಳಗಡೆ ಹೋಗ್ಬೋದು. ಅಲ್ಲೆಲ್ಲ ಚೆಕಿಂಗ್ ಎಲ್ಲ ಇರುತ್ತೆ? ಇಲ್ಲ, ಏನಿಲ್ಲ ಹಂಗೆ ಹೋಗ್ಬಿಡುತ್ತೆ. ಓಕೆ. ಫಾರೆಸ್ಟು ಒಂದು ಆಫೀಸ್ ಇಲ್ಲೇ ಇದೆ. ಬರ್ತಾ ಇರ್ತಾರೆ ಚೆಕಿಂಗ್ ಅಲ್ಲಿ ಮೂರಿಗೆ. ಹೌದು. ನ್ಯಾಷನಲ್ ಪಾರ್ಕ್ ರೇಂಜ್ ಅವ್ರದ್ದು ಇಲ್ಲ, ಅಲ್ಲೇ ಇದೆ. ಓಕೆ. ಆಫೀಸ್ ಮಾತ್ರ ಇಲ್ಲಿದೆ. ಬರ್ತಾ ಇರ್ತಾರೆ. ಇದು ನಾವು ಬೆಳ್ತಂಗಡಿಯಿಂದ ಬಂದ ರೂಟೆ. ಯಾವ್ದು ಸರ್ ಇದು? ನಾವು ಧರ್ಮಸ್ಥಳದಿಂದ ಬಂದ ರೂಟು. ಇದು ಕಾರ್ಕಳ ಉಡುಪಿ. ಕಾರ್ಕಳಕ್ಕೆ ಹೋಗುತ್ತೆ. ಓಕೆ. ಈ ಒಟ್ಟು ಕರಾವಳಿ. ಏನು ಕರಾವಳಿ ವಿಶೇಷ? ಕರಾವಳಿ ವಿಶೇಷ ಒಂದು ಕಡೆ ಕಾಡು, ಒಂದು ಕಡೆ ಕಡಲು, ಮಧ್ಯದಲ್ಲಿ ಜನ. ಇಲ್ಲಿಂದ ಒಳಗೆ ಹೋಗೋದು. ಇಲ್ಲಿ ನ್ಯಾಷನಲ್ ಪಾರ್ಕ್ ಅಂತ ಒಂದು ಬೋರ್ಡ್ ಇದೆ ನೋಡಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನಕ್ಕೆ ಸ್ವಾಗತ ಅಂತ ಇದೆ. ಇದು ಇಲ್ಲಿಂದ ಒಂದು 6 ಕಿಲೋಮೀಟ್ರು ಈ ರಸ್ತೆ ಇದೆ. ಅಲ್ಲಿಂದ ಮತ್ತೆ ಜನವಸತಿ ಅಲ್ಲಿಂದ ಶುರು ಆಗುತ್ತೆ. ಜನವಸತಿ. ಹೌದು. ಅಂದ್ರೆ ಈಗ ನಾವು ಇಲ್ಲಿ ಲೆಫ್ಟ್ ರೌಂಡ್ ಒಳಗಡೆ ಬಂದಲ್ಲ, ಇದೆಲ್ಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಲ್ಲ, ಇದಲ್ಲ. ಇದು ನ್ಯಾಷನಲ್ ಪಾರ್ಕ್ ಅಲ್ಲ, ರಿಸರ್ವ್ ಫಾರೆಸ್ಟ್ ಏನೂ ಅಲ್ಲ, ಮಾಮೂಲಿ ರೆವಿನ್ಯೂ ಲ್ಯಾಂಡ್. ರಾಷ್ಟ್ರೀಯ ಉದ್ಯಾನ ಸ್ಟಾರ್ಟ್ ಆಗೋದು ಇಲ್ಲಿಂದ 3 ಕಿಲೋಮೀಟರ್ ಹೋದ ನಂತರ ಮತ್ತೆ ಸ್ಟಾರ್ಟ್ ಆಗೋದು. ಅಲ್ಲಿ ಸ್ಟಾರ್ಟ್ ಕಾಡೇನು ಸಿಗುತ್ತೆ ಅಲ್ಲಿಂದ. ಅಂದ್ರೆ ಬೆಳ್ತಂಗಡಿ, ಧರ್ಮಸ್ಥಳ ಮತ್ತು ಈ ಸುತ್ತಮುತ್ತ ಭಾಗ ನಿಮ್ಮೂರು, ನಾರಾವಿ ಎಲ್ಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅನ್ನೋದು ಒಳಗಿರೋವಂಥವು ಅಥವಾ ಸುತ್ತಮುತ್ತ ಇರೋದು ಅಲ್ಲ, ಒಂದು ಸೈಡ್ ಅಷ್ಟೇ ಬರುತ್ತೆ. ಒಂದು ಸೆರಗಿದು. ಸೆರಗು. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಂದು ಸೆರಗಿದು. ಹೌದು.
ಈಗ ಇದು ಸ್ವಲ್ಪ ರಿಸರ್ವ್ ಫಾರೆಸ್ಟ್ ಇದೆ, ನೆಡುತೋಪು. ಇಲ್ಲಿಂದ ಇಲ್ಲಿ ಈ ಇಲ್ಲಿಂದ ಇದು ಶುರು, ಇನ್ನು 3 ಕಿಲೋಮೀಟರ್ ಇದೆ ಕರೆಕ್ಟ್ ಇದೇ ರೋಡಲ್ಲಿ. ಈಗ ಆಟೋಗಳು ಬರುತ್ತೆ ನಿಮ್ಮ ಊರಿಗೆ, ಮೊದಲು ಏನು ಮಾಡ್ತಿದ್ರೆ? ಮೊದಲು ನಡ್ಕೊಂಡೇ ಬರಬೇಕು. ಇಲ್ಲಿ ಈ ಟರ್ನಿಂಗಿಂದ ಅಲ್ಲ, ಅಲ್ಲಿ ತನಕ ನಾರಾವಿಗೆ ಬಂದ್ವಲ್ಲ, ಅಲ್ಲಿ ತನಕ ಒಂದು 15 ವರ್ಷದ ಹಿಂದೆ, 14-15 ವರ್ಷದ ಹಿಂದೆ ನಾವು ಅಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದ್ವಿ. ಹೌದು, ಅವಾಗ ರೋಡೇ ಇಲ್ಲ, ಈ ಕಾನ್ಸೆಪ್ಟ್ ಇಲ್ಲ, ರೋಡ್ ಎಲ್ಲೂ ಇಲ್ಲ, ನಡ್ಕೊಂಡೇ ಬರ್ಬೇಕು. ಏನೋ ಹೊತ್ಕೊಂಡು ಹೋಗ್ಬೇಕಿದ್ರು ಕಾಡುತ್ಪತ್ತಿ ಎಲ್ಲ ಮಾಡಿದ್ರೆ ಹೊತ್ಕೊಂಡು ಹೋಗ್ಲಿಕ್ಕೆ, ಮತ್ತು ಪೇಟೆಯಿಂದ ಏನಾದರೂ ಅಕ್ಕಿ ಎಲ್ಲ ಬೇರೆ ವಸ್ತುಗಳು ತರಬೇಕಿದ್ರೆ ಎಲ್ಲವನ್ನು ಕೂಡ ಹೊತ್ಕೊಂಡೇ ಬರಬೇಕು. ಇದರಿಂದ ಸ್ಟಾರ್ಟ್ ಆಯ್ತು ಕುದುರೆಮುಖ. ಇದು ಸ್ವಲ್ಪ ಒಂದು 100 ಮೀಟರ್ ರಿಸರ್ವ್ ಫಾರೆಸ್ಟ್ ನೆಡುತೋಪು. ಅಲ್ಲಿಂದ ನ್ಯಾಷನಲ್ ಪಾರ್ಕ್ ಗಡಿ ಸಿಗುತ್ತೆ. ಆ ಕಡೆ ಫುಲ್ಲು ರಾಷ್ಟ್ರೀಯ ಉದ್ಯಾನ. ಓಕೆ, ಹಾಗಾದ್ರೆ ನಿಮ್ಮ ಊರು ಕುದ್ಲೂರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಮಧ್ಯದಲ್ಲೇ ಇದೆ. ಹೌದು. ಓಕೆ, ಹೇಳಿದ ಇಲ್ಲಿ. ಓ ಅಂಕಲ್, ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಯಾವ ಅಡ್ವೆಂಚರ್ ಮೋಟರ್ ರೈಡರ್ಗಿಂತಲೂ ಕಮ್ಮಿ ಇಲ್ಲ, ನೀವು ಫಾರ್ಮುಲಾ 1 ರೇಸರ್ಗಿನ್ನ. ಥ್ಯಾಂಕ್ ಯು. ಸ್ನೇಹಿತರೆ, ನಾವು ಕುತ್ಲೂರಿಗೆ ಬಂದು ಸ್ನೇಹಿತರೆ, ನೀವು ನೋಡಿದ್ರಿ ನಮ್ಮ ಜರ್ನಿ ಎಷ್ಟು ಅಡ್ವೆಂಚರಸ್ ಆಗಿತ್ತು ಅಂತ ಹೇಳಿ. ನಮ್ಗೆ ಅಡ್ವೆಂಚರಸ್ ಅನ್ಸುತ್ತೆ, ಆದರೆ ಇವ್ರು ದಿನನಿತ್ಯದ ಬದುಕು ಯೋಚನೆ ಮಾಡಿ ಈಗ ಒಂದು 12-13 ವರ್ಷದಲ್ಲಿ ಈ ರೋಡು ಆಗಿದೆ. ಆದರೆ ಇದಕ್ಕೆ ಮೊದಲು ಇವರು ಪೂರ್ತಿ ಒಂದು ಸಣ್ಣ ಕಾಲ್ದಾರಿ ಅಂತ ಕರೀತಾರಲ್ಲ, ಕಾಡಿನ ಮಧ್ಯೆ ನಡೆದು ಆಗಿರುವಂಥ ದಾರಿ, ಅಲ್ಲಿ ನಡ್ಕೊಂಡು ಹೋಗ್ತಿದ್ರು ಇವರು. ಎಷ್ಟೆಷ್ಟು ಸಮಸ್ಯೆ ಇರ್ತಾ ಇತ್ತು ಅವಾಗೆಲ್ಲ ನಿಮಗೆ? ಹೌದು, ಅವಾಗೆಲ್ಲ ನಡ್ಕೊಂಡು ಹೋಗ್ಬೇಕು. ಏನೇ ಬೇಕಿದ್ರು ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು. ನಮ್ಮ ಹಿರಿಯರೆಲ್ಲ ಏನೇ ಕಾಡುತ್ಪತ್ತಿ ಮಾಡಿದ್ರು ಅದನ್ನು ತಲೆ ಮೇಲೆ ಹೊತ್ಕೊಂಡು ರಾತ್ರಿ ಹೋಗ್ತಾ ಇದ್ರು. ಅದೇ ಕಾಡಿದಾರಿಯಲ್ಲಿ ಹೋಗೋದು. ಅವಾಗೆಲ್ಲ ಅರಣ್ಯ ಇಲಾಖೆಗಳ ತೊಂದರೆ ಸ್ವಲ್ಪ ಇತ್ತು. ಹಾಗಾಗಿ ಕಾಡುತ್ಪತ್ತಿನ ಹೋಗ್ಬೇಕಿದ್ರೆ ಬೆಳಿಗ್ಗೆ ಅಲ್ಲಿ ಇರಬೇಕು, ನಾರವಿಯಲ್ಲಿ ಅಲ್ಲೆಲ್ಲ ಇರ್ಬೇಕಾದಂಥ ಪರಿಸ್ಥಿತಿ ಇತ್ತು. ಇವಾಗ ಆಗಿಲ್ಲ, ಸ್ವಲ್ಪ ಸುಧಾರಿಸಿದೆ ಈಗ ಓಡಾಡ್ಬೋದು ಆರಾಮಾಗಿ, ಓಡಾಡ್ಬೋದು, ತುಂಬ ತೊಂದರೆ ಕೊಡಲ್ಲ. ಇಲ್ಲ. ಓಕೆ, ಬನ್ನಿ ನಿಮ್ಮ ಮನೆಗೆ ಬನ್ನಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.